ಕೋರ್ಟ್ನಲ್ಲಿ ನಡೀತಿರುವಂತಹ ಪ್ರಕ್ರಿಯೆಗಳು ಅಂದರೆ ವಾದ ಯಾವ ರೀತಿ ನಡೀತಾ ಇದೆ ಅದೆಲ್ಲ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ವಿ. ಬೆಳಗ್ಗಿನಿಂದ ಇಲ್ಲಿ ತನಕ ಸುದೀರ್ಘವಾಗಿ ಎಲ್ಲ ಸಂಗತಿಗಳನ್ನು ತಾವು ಗಮನಿಸಿದಿರಿ. ಟಿ.ಜೆ. ಅಬ್ರಹಾಂ ಪರ ವಕೀಲರು ಈಗ ವಾದವನ್ನು ಮಂಡಿಸ್ತಾ ಇದ್ದಾರೆ. ಮೇ 1898ರಲ್ಲಿ ನಿಂಗಾ ಪರವಾಗಿ ಡಿನೋಟಿಫಿಕೇಶನ್. ಓನರ್ ಅವರು ನಿಂಗಾ ಅವರಿಗೆ 2 ಮಕ್ಕಳು. ಆದರೆ ಮಾಲೀಕ ನಿಂಗಾ ಜೀವಂತವಾಗಿರಲಿಲ್ಲ. ಡಿನೋಟಿಫಿಕೇಶನ್ ಸಂದರ್ಭದಲ್ಲಿ ಪರಿಹಾರ ನಿಗದಿಪಡಿಸಿದ 48 ದಿನಗಳ ಬಳಿಕ ಡಿನೋಟಿಫಿಕೇಶನ್ ಆಯಿತು. ಟಿ.ಜೆ. ಅಬ್ರಹಾಂ ಪರ ವಕೀಲ ರಂಗನಾಥ್ ರೆಡ್ಡಿ ವಾದ ಮಂಡಿಸ್ತಾ ಇದ್ದಾರೆ. ಮೇ 18, 1998ರಲ್ಲಿ ನಿಂಗಾ ಪರವಾಗಿ ಡಿನೋಟಿಫಿಕೇಶನ್ ಆಯಿತು. ಅದರಲ್ಲಿ ಒಬ್ಬ ಮಗನನ್ನು ಮಾತ್ರ ಕನ್ಸಿಡರ್ ಮಾಡಲಾಗಿದೆ. ಅದರ ವಿವರಗಳನ್ನು ನಾವು ಕೊಡ್ತೀವಿ ನಿಮಗೆ. ಈಗ ಮುಡಾ ಹೆಸರಿಗೆ ಕಂದಾಯ ದಾಖಲೆಗಳಿವೆ. 2004ರವರೆಗೆ ಹಲವು ಜನರಿಗೆ ನಿವೇಶನವನ್ನು ಹಂಚಿಕೆ ಮಾಡಲಾಗಿದೆ. ಕೆಸರೆ ಗ್ರಾಮ ದೇವನೂರು ಬಡಾವಣೆ ಆದ ನಂತರ ಮಾರಾಟ ಆಗಿರುವಂಥದ್ದು. ಕೃಷಿ ಜಮೀನು ಅಂತ ದೇವರಾಜು ಅನ್ನುವಂಥವರಿಂದ ಕ್ರಯ. ಮುಡಾ ಹೆಸರಿಗೆ ಕಂದಾಯ ದಾಖಲೆಗಳಿವೆ. 2004ರ ತನಕ ಹಲವಾರು ಜನರಿಗೆ ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿದೆ. ಅಂದರೆ ಇದು ನಡೆದು ಬಂದಂಥ ಹಾದಿ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ವಿವರಗಳನ್ನು ಕೊಡ್ತಾ ಇದ್ದಾರೆ ಅವರು. 18/5/98ರಲ್ಲಿ ನಿಂಗಾ ಪರವಾಗಿ ಡಿನೋಟಿಫಿಕೇಶನ್ ಮಾಡಿದ್ದು, ಅದಾದಮೇಲೆ ಆದಂಥ ಬೆಳವಣಿಗೆಗಳು, ಅದರ ಎಲ್ಲ ವಿವರಗಳನ್ನು ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಾಲೀಕ ಲಿಂಗಾ ಜೀವಂತವಾಗಿರಲಿಲ್ಲ. ಪರಿಹಾರ ನಿಗದಿಪಡಿಸಿದಂಥ 48 ದಿನಗಳ ಬಳಿಕ ಡಿನೋಟಿಫಿಕೇಶನ್ ಮಾಡಲಾಯಿತು. ಸೊ ಇದು ಮುಡಾ ಹೆಸರಿಗೆ ಕಂದಾಯ ದಾಖಲೆಗಳು ಕೂಡ ಇವೆ ಅನ್ನೋದನ್ನು ಉಲ್ಲೇಖಿಸ್ತಾರೆ ರಂಗನಾಥ್ ರೆಡ್ಡಿ. ಸೊ ಅಂತೂ ಈಗ ಟಿ.ಜೆ. ಅಬ್ರಹಾಂ ಪರ ವಕೀಲ ರಂಗನಾಥ್ ರೆಡ್ಡಿ ಅವರ ವಾದ ಶುರುವಾಗಿದೆ. ಇದಾದ ಮೇಲೆ ಮತ್ತೆ ಮುಖ್ಯಮಂತ್ರಿಗಳ ಪರವಾಗಿರುವಂಥವರು ವಾದವನ್ನು ಮಂಡಿಸ್ಬೋದು. ಅದಾದ ಮೇಲೆ ತೀರ್ಪನ್ನು ಇವತ್ತೇ ಪ್ರಕಟಿಸ್ತಾರ ಅಥವಾ ತೀರ್ಪನ್ನು ಕಾಯ್ದಿರಿಸಲಾಗುತ್ತಾ ನೋಡಬೇಕು. ಅಂತೂ ಇಂತೂ ಸಿದ್ದರಾಮಯ್ಯನವರ ಲೆಕ್ಕದಲ್ಲಿ ಇದು ಅಗ್ನಿ ಪರೀಕ್ಷೆ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಯಾಕಂದರೆ ಈ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲಿಂದ ಎಲ್ಲಿ ತನಕ ಬಂದು ನಿಂತಿದೆ ಈ ಕೇಸ್, ಅದನ್ನು ನಾವು ನೋಡ್ತಾ ಇದ್ದೀವಿ. ಎಲ್ಲಿ ತಪ್ಪುಗಳಾಗಿದೆ, ಎಲ್ಲಿ ಒಪ್ಪುಗಳಾಗಿದೆ, ಏನು ಎತ್ತ. ಬನ್ನಿ ಈಗ ಏನೇನು ಡೆವಲಪ್ಮೆಂಟ್ಗಳು ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಏನಂತಾರೆ, ನಮ್ಮ ಪ್ರತಿನಿಧಿಯವ್ರ ಜೊತೆ ಮಾತಾಡಿದ್ದಾರೆ. ಬನ್ನಿ ನೋಡೋಣ. ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗಳಿಗೆ ಕೊಟ್ಟಿರ್ತಕ್ಕಂಥ ಸೋಕಾಸ್ ನೋಟಿಸು, ಪ್ರಾಸಿಕ್ಯೂಷನ್ಗೆ ಕೊಟ್ಟಿರ್ತಕ್ಕಂಥ ಅನುಮತಿ ಏನಿದೆ, ಕೋರ್ಟಲ್ಲಿ ಪ್ರಶ್ನೆ ಮಾಡಿದ್ದೀವಿ, ಕ್ಯಾಬಿನೆಟ್ ಅಡ್ವೈಸ್ ಮಾಡಿದ್ದೀವಿ. ಅದೆಲ್ಲ ಮುಖ್ಯಮಂತ್ರಿಗಳ ಪಾತ್ರ ಏನೇನಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದೀವಿ. ಆದರೂ ಅದು ಕೊಟ್ಟಿದ್ದಾರೆ, ಕೋರ್ಟಲ್ಲಿ ನಡೀತಾ ಇದೆ, ಇವತ್ತಿನ ಚರ್ಚೆ ಆಗ್ತಾ ಇದೆ. ಇದಕ್ಕೆ ಹಿಂದಕ್ಕೆ ತನಿಖಾ ಸಂಸ್ಥೆಗಳು ಎಚ್ ಡಿ ಕುಮಾರಸ್ವಾಮಿ ಅವರು, ಜನಾರ್ದನ್ ರೆಡ್ಡಿ ಅವರು, ನಿರಾಣಿಯವರು, ಜೊಲ್ಲೆಯವರಿಗೆ ತನಿಖಾ ಸಂಸ್ಥೆಗಳು ತನಿಖೆ ಮಾಡಿ ತನಿಖೆ ಸಂಪೂರ್ಣಗೊಳಿಸಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಹೇಳಿದ್ರು. ರಾಜ್ಯಪಾಲರು ಅದನ್ನ ತಟ್ಟೆಗೆ ಹೋಗ್ದಿನ ಹಾಗೆ ಇಟ್ಕೊಂಡಿದ್ದಾರೆ ಫೈಲ್ಗಳನ್ನ. ಸೆಲೆಕ್ಟಿವ್ ಮ್ಯಾನರ್ನಲ್ಲಿ ಮುಖ್ಯಮಂತ್ರಿಗಳಿಗೆ ಸೋಕಾಸ್ ನೋಟ್ ಕೊಟ್ಟಿರೋದು. ತನಿಖಾ ಸಂಸ್ಥೆಗಳು ತನಿಖೆ ಪೂರ್ಣಗೊಳಿಸಿ ತನಿಖೆಗೆ ಪ್ರಾಸಿಕ್ಯೂಷನ್ ಅನುಮತಿ ಕೊಡದೇ ಇರ್ತಕ್ಕಂಥ ನೋಡಿದಾಗ ರಾಜಭವನ ರಾಜಕೀಯ ಅಂಗಳವಾಗಿದೆ. ಏನು ತನಿಖಾ ಸಂಸ್ಥೆಗಳು ತನಿಖೆ ಸಂಪೂರ್ಣ ಮಾಡಿ ಪ್ರಾಸಿಕ್ಯೂಷನ್ ಕೇಳಿದ್ದಾರೆ, ಅದಕ್ಕೆ ಅನುಮತಿ ಕೊಡಬೇಕಂತ ಒತ್ತಾಯ ಮತ್ತು ಮುಖ್ಯಮಂತ್ರಿಗಳ ಮೇಲೆ ಕೊಟ್ಟಿರ್ತಕ್ಕಂಥದ್ದನ್ನು ಈಗಾಗಲೇ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದ್ದೇವೆ. ನ್ಯಾಯಾಲಯ ತೀರ್ಪು ಕೊಡುತ್ತೆ, ಅದನ್ನು ನ್ಯಾಯಾಲಯದಿಂದ ಹೋರಾಟ ಮಾಡ್ತೀವಿ. ಒಟ್ಟು ಈ ಒಂದು ಪ್ರಾಸಿಕ್ಯೂಷನ್ ಸಂಸ್ಥೆಗಳು ತನಿಖೆ ಮಾಡಿ ಕೊಡದೇ ಇರ್ತಕ್ಕಂಥದ್ದನ್ನು ಇದು ಸಂವಿಧಾನಕ್ಕೆ ಬಗೆದಂಥ ಒಂದು ಪಕ್ಷಪಾತದ ನಿಲುವು. ಇದನ್ನು ಖಂಡಿಸೇ ಒತ್ತಾಯಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ. ನ್ಯಾಯ ನಮ್ಮ ಪರವಾಗಿದೆ, ಯಾಕೆಂದರೆ ಮುಖ್ಯಮಂತ್ರಿಗಳ ಪಾತ್ರ ಏನೂ ಇಲ್ಲ ಇದರಲ್ಲಿ. ಹಾಗಾಗಿ ನ್ಯಾಯದ ಬಗ್ಗೆ ನಂಬಿಕೆ ಇದೆ, ನ್ಯಾಯ ನಮ್ಮ ಪರವಾಗುತ್ತೆ. ಎಸ್, ಇದಿಷ್ಟು ಕೂಡ ಸಚಿವ ಎಚ್ ಸಿ ಮಹದೇವಪ್ಪ ಅವರ ಮಾತು. ಅಂದರೆ ಕಾನೂನು ಮೇಲೆ ನಂಬಿಕೆ ಇದೆ, ಇವತ್ತಿನ ತೀರ್ಪು ನಮ್ಮ ಬರುತ್ತೆ ಅನ್ನೋದು ವಿಶ್ವಾಸ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಹಯೋಗ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.